ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ ನಾನು ಅಖಂಡ ಕರ್ನಾಟಕದ ಜನರಿಗೆ ಒಂದು ಅತಿ ಮುಖ್ಯವಾದ ಸಂದೇಶವಾಗಿ ಕೊಡೋದಕ್ಕೆ ಇಷ್ಟಪಡ್ತೀನಿ. ಅದು ಏನಂತ ಹೇಳಿದ್ರೆ, ಪ್ರತಿಯೊಬ್ಬರು ಯುವಕರು ಆಗ್ಬೋದು, ಯುವತಿಯರಾಗ್ಬೋದು, ಪುರುಷರಾಗ್ಬೋದು, ಪ್ರತಿಯೊಬ್ಬರಿಗೂ ಒಂದು ಚಿಕ್ಕ ಸಂದೇಶ ಇದು ನನ್ನ ಕಡೆಯಿಂದ. ಸ್ನೇಹಿತರೆ, ಆಚೆ ಹೋದಾಗ ನೀವು ಕಾಫಿ ಕುಡಿಯೋಕ್ಕೆ ಅಥವಾ ಟೀ ಕುಡಿಯೋಕ್ಕೆ ಹೋದಾಗ ಹೇಗಿದ್ದೀರಿ, ಏನು ಮಾಡ್ತಿದ್ದೀರಾ, ಹೇಗಿದ್ದೀರಾ ಅಂತ ಕೇಳಿದಾಗ ನಿಮ್ಮ ಸ್ನೇಹಿತರಿಗೆ ಏನೋ ಒಂದು ಹೇಳ್ಕೊಂಡು ಬರ್ತಾರೆ, ಏನೋ ಒಂದು ಚಿಂತೆ ಮಾಡ್ತಿರ್ತಾರೆ. ತಮ್ಮದ್ರ ಮಾತಾಗ್ಬೋದು, ತಂಗಿಯರ್ದು ಮಾತಾಗ್ಬೋದು. ನಾನು ಏನೇ ರೀತಿ ನಡ್ಕೊಂಡೆ, ಅವ್ರು ತುಂಬ ಫೀಲ್ ಆದರು, ತುಂಬ ನನ್ನ ಕಷ್ಟ ಹೇಳಿದ್ರು ಸರಿಯಾದ ಸ್ಪಂದಿಸಲಿಲ್ಲ, ಮತ್ತು ನಾನು ಸ್ವಲ್ಪ ಕಷ್ಟದಲ್ಲಿದ್ದೀನಿ, ಯಾರೂ ನನ್ನ ಫೋನ್ ಸರಿಯಾಗಿ ತೆಗೀತಿಲ್ಲ, ನೋಡಿ ನನ್ನ ಹತ್ರ ಹಣ ಇಲ್ಲ ಅಂಥೇಳಿ ಮಾತಾಡೋದು ಕಡಿಮೆ ಆಗಿದೆ, ಫೋನ್ ತೆಗೀತಿಲ್ಲ, ಬೆಳೆ ಇಡಬೇಕಾಗಿತ್ತು, ಸ್ವಲ್ಪ ಸಮಸ್ಯೆ ಇತ್ತು, ಅದರ ಬಗ್ಗೆ ನನ್ನ ಸ್ನೇಹಿತರಿಗೆ ಹೇಳಿದೆ, ಯಾರೂ ಫೋನ್ ತೆಗೀತಿಲ್ಲ, ಏನೇನೋ ಇದೇ ರೀತಿ ಕೆಲವೊಂದು ಸಮಸ್ಯೆಗಳ ಬಗ್ಗೆ ಮತ್ತು ಮಗಳ ಬಗ್ಗೆ ಪ್ರತಿಯೊಂದು ಹೇಳ್ಕೊಳ್ತಾ ಇರ್ತಾರೆ. ಮಕ್ಕಳ ಬಗ್ಗೆ, ಮನೇಲಿ ನಡೆಯೋ ಬಗ್ಗೆ, ಮತ್ತು ತುಂಬ ನಂಬಿಟ್ಟು ಮಾತಾಡ್ತಾ ಇರ್ತೀರ. ನೆಂಟರಲ್ಲಾಗ್ಬೋದು, ಅಣ್ಣ ತಮ್ಮಂದಿರಲ್ಲಿ, ಇಲ್ಲ ಅಕ್ಕ ತಂಗಿಯರಲ್ಲಿ ಈ ರೀತಿ ನಡೀತಿರುತ್ತೆ. ಆದರೆ ಆ ನಡೆಯುವ ಒಂದು ಆಗು ಹೋಗುವ ಬಗ್ಗೆ ಅದನ್ನು ಬಗ್ಗೆ ತುಂಬ ಯೋಚನೆ ಮಾಡಿಕೊಂಡು ಒಂಥರ ಕೊರೀತಿರ್ತೀರ, ಆರೋಗ್ಯ ಕೆಡಿಸ್ಕೊತಿರ್ತೀರ. ಯಾಕೆ ಇವನು ಹೀಗೆ ಮಾಡ್ದ, ನನ್ನ ಸಮಸ್ಯೆ ಹೇಳಿದ್ರು ಯಾವುದೇ ರೀತಿಯ ಒಂದು ಕಡೆಯಿಂದ ಉತ್ತರ ಕೊಡಲಿಲ್ಲಲ್ವಾ, ಈ ರೀತಿ ನಡೀತಾ ಇರುತ್ತೆ. ಸ್ನೇಹಿತರೆ, ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಮನೆಯಲ್ಲಿ ನಡೆಯುವಂತಹ ವಿಷಯಗಳಾಗ್ಬೋದು, ಇಲ್ಲ ನಿಮ್ಮ ಜೀವನದಲ್ಲಿ ನಡೀತಿರುವಂತಹ ಪ್ರತಿಯೊಂದು ಒಂದು ವ್ಯಾಪಾರದ ಬಗ್ಗೆ ಆಗ್ಬೋದು, ಇಲ್ಲ ಸರ್ಕಾರ ಕಚೇರಿಗಳಲ್ಲಿ ಕೆಲಸ ಮಾಡೋರು, ಇಲ್ಲ ನೀವು ಖಾಸಗಿ ಕಡೆ ಕೆಲಸ ಮಾಡ್ತಿರ್ತೀರ, ನಿಮ್ಮ ಕಡೆ ಏನೋ ಒಂದು ಎಡವಟ್ಟುಗಳಾದಾಗ ನಿಮ್ಮ ಕೆಲಸಗಳಲ್ಲಾಗ್ಬೋದು, ನಿಮ್ಮ ಕಾರ್ಯಗಳಲ್ಲಾಗ್ಬೋದು, ಇಲ್ಲ ನಿಮ್ಮ ಹೆಂಡತಿ ಮಕ್ಕಳ ಮಧ್ಯೆ, ನಿಮಗೂ ನಿಮ್ಮ ಹೆಂಡತಿ ಮಕ್ಕಳ ಮಧ್ಯೆ ನಡೀಬೋದು, ಯಾವುದೇ ಆಗಲಿ, ನೀವು ಆಚೆ ಹೋದಾಗ ಲಬ ಅಂತ ಪ್ರತಿಯೊಂದು ಹೇಳೋಕ್ಕೆ ಹೋಗ್ಬಿಡಿ. ಇಲ್ಲ ಫೋನ್ಗಳು ಮಾಡಿ ಅಣ್ಣ ತಮ್ಮಂದ್ರಿಗೆ ಹೇಳೋದು, ಇಲ್ಲ ಅಕ್ಕ ತಂಗಿಯರಿಗೆ ಹೇಳೋದು, ಏನೇನು ಯಾರ್ಯಾರಿಗೂ ಹೇಳೋದು ಮಾಡೋಕ್ಕೆ ಹೋಗ್ಬಿಡಿ. ನನ್ನ ಒಂದು ಚಿಕ್ಕ ಸಂದೇಶ ಇದು. ದಯಮಾಡಿ ನಿಮ್ಮ ಸಮಸ್ಯೆಗಳ ಬಗ್ಗೆ ಎಷ್ಟು ಹೇಳ್ಕೊಂತೀರೋ ನಿಮ್ಮ ಸಮಾಜದಲ್ಲಿ ಆಗಲಿ ನೆಂಟರಲ್ಲಿ ಅಷ್ಟೇ ಚೀಫ್ ಆಗ್ತೀರಾ, ಅರ್ಥ ಮಾಡ್ಕೊಳ್ಳಿ. ಇದೊಂದು ನನ್ನ ಸಂದೇಶ. ಚೀಫ್ ಆಗೋದೇ ಅಷ್ಟೇ ಅಲ್ಲ, ಮತ್ತು ಇದೇ ಹೇಳೋಕ್ಕೆ ಫೋನ್ ಮಾಡ್ತಾರೆ ಅಂತ ಹೇಳಿ ನಿರ್ಲಕ್ಷ್ಯ ಮಾಡ್ತಾರೆ. ನಿಮ್ಮ ಕಷ್ಟಗಳ ಬಗ್ಗೆ ಏನೋ ಒಂದು ಸಹಾಯ ಮಾಡ್ತಾರೆ ಅಂತ ಹೇಳ್ಕೊಳ್ತೀರ, ಆದರೆ ಅವ್ರಿಗೆ ಸಹಾಯ ಮಾಡಲ್ಲ. ಕಷ್ಟಗಳ ಬಗ್ಗೆ ಹೇಳೋಷ್ಟು ನೀವು ಸಮಾಜದಲ್ಲಿ ನಿಮ್ಮ ನೆಂಟರಲ್ಲಿ ಎಲ್ಲೆಲ್ಲಿ ಹೇಳ್ತಿರೋ ಅಲ್ಲಿ ನೀವು ಕುಗ್ಕೊಂಡು ಹೋಗ್ತೀರಾ, ನೀವು ಕುಗ್ತೀರಾ. ಅವರ ಮನಸ್ಸಲ್ಲಿ ನಿಮ್ಮ ಮರ್ಯಾದೆ ನೀವೇ ಕಳ್ಕೊತೀರಾ ಹೊರತು ಅವರು ನಿಮಗೆ ಸಹಾಯ ಮಾಡೋ ಸ್ಟೇಜಿಗೆ ಬರಲ್ಲ. ಧೈರ್ಯವಾಗಿ ಏನೇ ಆಗಲಿ, ಹೆಂಡತಿ ಮಕ್ಕಳ ಬಗ್ಗೆ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಇರಲ್ವಾ, ಇಲ್ಲ ನಿಮ್ಮ ನೀವು ವರ್ಕ್ ಮಾಡೋ ಕಡೆ ನಿಮಗೆ ಗೌರವ ಇರಲ್ವಾ, ಇಲ್ಲ ಎಡವಟ್ಟಾಯ್ತಾ, ಏನೇ ಆಗಲಿ ನೀವಾಗಿ ಪರಿಹಾರ ಮಾಡಿಕೊಳ್ಳಿ. ಸ್ವಲ್ಪ ಯೋಚನೆ ಮಾಡಿ, ನಿರ್ಭಯದಿಂದ ಏಕಾಂಗಿಯಾಗಿ ಯೋಚನೆ ಮಾಡಿ, ಅದಕ್ಕೆ ಪರಿಹಾರ ನಿಮಗೆ ಸಿಗುತ್ತೆ. ಆದರೆ ನಿಮ್ಮ ಸ್ನೇಹಿತರಲ್ಲಿ, ಬಂಧು ಬಳಗದಲ್ಲಿ ಹೇಳ್ಕೊಂಡು ಅವರು ಯಾವುದೇ ರೀತಿಯ ನಿಮಗೆ ಒಂದು ಮಾರ್ಗದರ್ಶನ ಕೊಡದೇ ಇದ್ದಾಗ ನೀವು ಹೆಸರಾಗ್ತೀರಾ. ಮತ್ತು ಅವನು ಹೇಳಿಲ್ಲ ಇನ್ನೊಬ್ಬನಿಗೆ ಹೇಳೋದು, ಮತ್ತು ಹೆಂಡತಿಗೆ ಹೇಳೋದು, ಹೆಂಡತಿ ಹೋಗಿ ಅಕ್ಕಪಕ್ಕದಲ್ಲಿ 4 ಜನಕ್ಕೆ ಹೇಳೋದು. ಇದರಿಂದ ನಿಮ್ಮ ಹೆಸರು ನೀವೇ ಕೆಡಿಸ್ಕೊತೀರಾ ಹೊರತು ನಿಮ್ಗೆ ಯಾರು ರೀತಿಯ ಸಮಸ್ಯೆದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಯಾರು ನಿಮಗೆ ಈಗಿನ ಸಮಾಜ, ಈಗಿನ ಜನರು ಸಮಸ್ಯೆದಲ್ಲಿದ್ದಾರೆ ಅಂದರೆ ಸಾಕು, ಮಾತಾಡೋಕ್ಕೆ ಬರಲ್ಲ. ಇನ್ನು ನಿಮಗೆ ಪರಿಹಾರ ಮಾಡಿಕೊಡೋದು ಅದು ಸಾಧ್ಯವೇ ಇಲ್ಲ. ಹಾಗಾಗಿ ಹೇಳೋದಿಷ್ಟೇ, ನೀವು ಸಂತೋಷವಾಗಿರಬೇಕು. ನಿಮಗೆ ಪ್ರತಿಯೊಬ್ಬರು ಚೆನ್ನಾಗಿ ಪ್ರೀತಿಯಿಂದ ಮಾತಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ನೀವೇನಾದರೂ ನಷ್ಟ ಹೊಂದಿದರೆ ಅದರ ಬಗ್ಗೆ ಹೇಳಕ್ಕೆ ಹೋಗ್ಬಿಡಿ. ನಿಮ್ಮ ಎಲ್ಲೋ ಒಂದು ಕಡೆ ಕೆಲಸ ಮಾಡೋ ಕಡೆ ನಿಮಗೂ ಅಲ್ಲಿ ತೊಂದರೆ ಆಗಿದ್ರೆ ಅದ್ರ ಬಗ್ಗೆ ಹೇಳಕ್ಕೆ ಹೋಗ್ಬಿಡಿ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನೀವು ಸಂತೋಷ ಆಗಿರ್ಬೇಕಾದ್ರೆ ನಿಮ್ಮ ನೆಗೆಟಿವ್ನೆಸ್ ಮನೆಯಲ್ಲಿ ಹೇಳಕ್ಕೆ ಹೋಗ್ಬಿಡಿ.
ಅಣ್ಣ ತಮ್ಮದಿರಲ್ಲಿ ಹೇಳೋಕ್ಕೆ ಹೋಗ್ಬಿಡಿ, ಅಕ್ಕ ತಂಗಿಯರಲ್ಲಿ, ಸ್ನೇಹಿತರಲ್ಲಿ ಅಂತ ಹೇಳಿ ಹೇಳೋಕ್ಕೆ ಹೋಗ್ಬಿಡಿ. ಸುಮ್ಮನೆ ನಿಮಗಾಗಿ ನಿಮ್ಮ ವೀಕ್ನೆಸ್ ನೀವೇ ಹೇಳ್ಕೊಂಡು ನಿಮ್ಮ ಸ್ಟೇಟಸ್ ಅಂಥೇಳಿ ಸುಮ್ಮನೆ ನಿಮಗೆ ನೀವೇ ಡ್ಯಾಮೇಜ್ ಮಾಡ್ಕೊಳ್ತೀರ ಹೊರತು ಅಲ್ಲಿ ಹೇಳ್ಕೊಡೋದ್ರಿಂದ ಅಲ್ಲಿ ಏನು ನಿಮಗೆ ರಿಸಲ್ಟ್ ಸಿಗೋಲ್ಲ. ಅರ್ಥ ಮಾಡ್ಕೊಳ್ಳಿ. ಅದರ ಜೊತೆಯಲ್ಲಿ ಮಾತು ತುಂಬ ಕಡಿಮೆ ಮಾಡಿ. ಆಚೆ ಹೋದಷ್ಟಲ್ಲ ಏನೋ ಒಂದು ಬಿಸ್ನೆಸ್ ಏನೋ ಒಂದು ಪಡೆದಿರ್ತೀರ, ಹೊಸದಾಗಿ ಏನೋ ಒಂದು ಬಂಗಾರ ತಂದಿರ್ತೀರ ಮನೆಗೆ, ಇಲ್ಲ ಒಂದು ಸೈಡ್ ಪರ್ಚೇಸ್ ಮಾಡಿರ್ತೀರ, ಇಲ್ಲ ಮುಂದಿನ ತಿಂಗಳಲ್ಲಿ ಏನೋ ಒಂದು ಹೊಸ ಬೈಕ್ ತೊಗೊಳ್ಬೇಕು ಅಂದ್ಕೊಂಡು, ಏನಾದರೂ ಆಗಲಿ ಒಂದು ಗುಡ್ ನ್ಯೂಸ್ ಆಗಲಿ ಇಲ್ಲ ತೊಂದರೆ ಆಗಿರೋದು ಯಾವುದೇ ಆಗಲಿ, ಬಾಯಿ ಇದೆ ಅಂಥೇಳಿ ಪಟ ಅಂತ ಮಾತಾಡ್ಸ್ಕೊಂಡ್ರೆ ಅದು ಸಮಸ್ಯೆಗಳು ಬರ್ತವೆ. ನೀವು ಒಳ್ಳೇದು ಹೇಳೋಕ್ಕೆ ಹೋದ್ರೂ ಏನೋ ಅಂದ್ಕೊತಾರೆ. ಎಷ್ಟು ಮಾತು ಕಡೆ ಮಾತಾಡ್ತಿರೋ ಅಷ್ಟು ನಿಮಗೆ ವ್ಯಾಲ್ಯೂ ಇರುತ್ತೆ ಸಮಾಜದಲ್ಲಿ. ಮತ್ತು ಎಷ್ಟು ಫ್ರೆಂಡ್ಶಿಪ್ ಕಡಿಮೆ ಮಾಡಿದ್ರೆ ಅಷ್ಟು ಒಳ್ಳೆಯದು. ನಿಮಗಾಗಿ ನೀವೇ ಸಿಂಗಲ್ ಆಗಿದ್ದು ನೀವು ಪರಿಹಾರ ಮಾಡ್ಕೊಳ್ಳಿ, ರಿಸಲ್ಟ್ ಸಿಗುತ್ತೆ. ಯಾರೊಬ್ಬರು ಇದ್ದಾರೆ ಅವ್ನು ಹೇಳೋಣ, ಯಾರೊಬ್ಬರ ಮೇಲೆ ಡಿಪೆಂಡ್ ಆಗೋದು ಮಾಡ್ಕೊಂಡು ಹೋದರೆ ನಿಮಗೆ ಧೈರ್ಯ ಬರ್ತಾ ಕಡಿಮೆ ಆಗುತ್ತೆ, ಯಾರಾದರೂ ಸಹಾಯ ಮಾಡಿಲ್ಲ ಅಂದರೆ. ಆದರೆ ನಿಮಗೆ ಎಷ್ಟೇ ಸಮಸ್ಯೆಗಳು ಬಂದಾಗ ನೀವೇ ಪರಿಹಾರ ಮಾಡಿಕೊಳ್ಳೋ ಕೆಪಾಸಿಟಿ ಬರಬೇಕಾದ್ರೆ ಸ್ಟಾರ್ಟಿಂಗಿಂದ ನೀವೇ ಯೋಚನೆ ಮಾಡಬೇಕು. ಏನು ಮಾಡಿದ್ರೆ ಒಳ್ಳೆಯದು, ನೀವು ಒಂಥರ ಏಕಾಂಗಿಯಾಗಿ ಯೋಚನೆ ಮಾಡಿ, ಎಲ್ಲದಕ್ಕೂ ನಿಮಗೆ ಉತ್ತರ ಸಿಗುತ್ತೆ. ಸುಮ್ಮನೆ ಯಾರಿಗಾದ್ರೂ 100 ಜನಕ್ಕೆ ಹೇಳೋದ್ರಿಂದ ಸುಮ್ಮನೆ ಅಲ್ಲಿ ನಿಮ್ಮ ವ್ಯಾಲ್ಯೂ ನೀವೇ ಕಲ್ಕೊತೀರ ಹೊರತು ಅಲ್ಲಿ ಪರಿಹಾರ ಆಗೋಲ್ಲ. ಹಾಗಾಗಿ ಎಷ್ಟು ಕಡಿಮೆ ಮಾತಾಡ್ತಿರೋ, ಎಷ್ಟು ಕಡಿಮೆ ಫ್ರೆಂಡ್ಶಿಪ್ ಮಾಡ್ತಿರೋ ಅವ್ರು ತುಂಬ ಚೆನ್ನಾಗಿರ್ತಾರೆ, ಹ್ಯಾಪಿನೆಸ್ ಇರ್ತಾರೆ. 3 ಜನಕ್ಕೆಲ್ಲ ಫ್ರೆಂಡ್ಶಿಪ್ ಮಾಡೋದು, ನಿಮ್ಗೆ ಏನೋ ಕೆಲಸ ಮಾಡಬೇಕು, ನಾಳೆ ಏನೋ ಇದ್ಬಿಟ್ಟು ಏನೋ ಒಂದು ಮಾಡೋಣ ಅಂದ್ಕೊಳ್ತೀರ, ಆ ಸಮಯದಲ್ಲಿ ಅವ್ನ ಫ್ರೆಂಡ್ ಬರ್ತಾನೆ, ಅದು ಮಾಡೋಕ್ಕಾಗಲ್ಲ. ಇನ್ನೊಂದು ದಿವಸ ಇನ್ನೊಬ್ಬ ಫ್ರೆಂಡ್ ಬರ್ತಾನೆ, ಇನ್ನೊಂದು ಮಾಡೋಕ್ಕಾಗಲ್ಲ. ಆ ರೀತಿ ನಿಮ್ಮ ಜೀವನ ಪೂರ್ತಿ ಫ್ರೆಂಡ್ಸು ನೆಂಟರು ಅಂತ ಅಂದ್ಕೊಂಡ್ರೆ ನಿಮ್ಮದೇ ಅಂತ ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಎಷ್ಟು ಕಡಿಮೆ ಫ್ರೆಂಡ್ಶಿಪ್ಪೇ ಬೇಡ, ಏಕಾಂಗಿಯಾಗಿ ಯೋಚನೆ ಮಾಡಿ. ಮತ್ತು ಇನ್ನೊಂದು ವಿಷಯ, ಯಾರೇ ಆಗಲಿ ನಿಮಗೆ ಯಾರಾದರೂ ಎದುರುಗಡೆಯವರು ದೊಡ್ಡ ತಪ್ಪು ಮಾಡಿಬಿಟ್ಟೆ ನಿಮ್ಮ ಲೈಫಲ್ಲಿ, ದೊಡ್ಡ ತಪ್ಪು. ಪಾಪ ನೀವು ತುಂಬ ಒಳ್ಳೆಯವರಾಗಿರ್ತಾರೆ, ಆದರೆ ಯಾವ ರೀತಿ ತಪ್ಪು ಮಾಡ್ತಾರೆ ಅಂದರೆ ನಿಮ್ಮದು ಏನೇ ತಪ್ಪಿರಲ್ಲ, 3 ಜನಕ್ಕೆ ಕರ್ಕೊಂಡು ಬಂದು ಎಲ್ಲ ತಪ್ಪು ನಿಮ್ಮ ಮೇಲೆ ಹಾಕ್ತಾರೆ ಅಂತ ಅಂದ್ಕೊಳ್ಳಿ. ಆ ಸಮಯದಲ್ಲಿ ಬೇಕಾಗಿರೋದು ತುಂಬ ಸೈಲೆಂಟ್ನೆಸ್. ಇಂಥವ್ರಿಗೂ ಆ ಸಮಯದಲ್ಲಿ ಎಷ್ಟು ಕೋಪ ಬರುತ್ತಂದರೆ ಸಾಯಿಸಿಬಿಡಬೇಕು. ಎದುರುಗಡೆ ಇರೋರಿಗೆ ನನ್ನ ಮೇಲೆ ಸುಮ್ಮನೆ ಆಪಾದನೆಗಳು ಹಾಕ್ತಾಯಿದ್ದಾರೆ, ಸಾಯಿಸಿಬಿಡಬೇಕು ಅಂದ್ಕೊಂಡು ಅಷ್ಟು ಕೋಪ ಬರ್ತಂಡೆ. ಆ ಸಮಯದಲ್ಲಿ ನಿಮಗೆ ನೀವೇ ಕಟ್ಟುನಿಟ್ಟಾಗಿ ಸೈಲೆಂಟ್ ಆಗಿಬಿಡಿ, ತಾಳ್ಮೆಯಿಂದ ಇದ್ಬಿಡಿ. ಅವಾಗ ಬೇಕಾದ್ರೆ ಎಲ್ಲ ಪರಿಹಾರ ಸಿಗುತ್ತೆ. ಮೊದಲನೇ ಕೋಪ ಬಿಡಬೇಕು. ಯಾರೋ ಏನೋ ಅಂದ್ಬಿಟ್ರು ಅಂಥೇಳಿ ಮೊದಲನೇ ಕೋಪದಲ್ಲಿ ನೀವು ಏನು ಮಾಡ್ತೀರೋ ಅದು ನಿಮ್ಮ ಜೀವನಕ್ಕೆ ಸರ್ವನಾಶ ಮಾಡುತ್ತೆ. ಹಾಗಾಗಿ ನೆಂಟರಲ್ಲಿ ಆಗಲಿ, ಬಂಧುಗಳಲ್ಲಾಗಲಿ, ಇಲ್ಲ ನಿಮ್ಮ ಯಾರೇ ಆಗಲಿ, ಸ್ನೇಹಿತರಲ್ಲಾಗಲಿ, ಯಾರಾದರೂ ನಿಮಗೆ ತೊಂದರೆ ಮಾಡಿದಾಗ ಸ್ವಲ್ಪ ಅದು ಜೀರ್ಣ ಮಾಡ್ಕೊಳ್ಳೋರ್ಗೂ ನೀವು ಏಕಾಂಗಿಯಾಗಿರಿ, ಒಬ್ಬಂಟಿಯಾಗಿರಿ. ಸ್ವಲ್ಪ ಅದ್ರ ಬಗ್ಗೆ ತುಂಬ ಯೋಚನೆ ಮಾಡಿ ತುಂಬ ಮನಸ್ಸು ಕೆಡಿಸ್ಕೊಂಡು ಕ್ರೈಮ್ಗಳು ಮಾಡೋ ರೀತಿಯಲ್ಲಿ ಹೋಗಬೇಡಿ. ಈ ರೀತಿ ಆಗೋಯಿತು, ಏನಾದರೂ ಆಗಲಿ ಅವ್ರು ನಮಗೆ ಹೇಳ್ಕೊಂಡಿದ್ದಾರಲ್ವ ಹಿಂಗೆ, ಅದನ್ನು ಮತ್ತೆ ಅವ್ರು ನನ್ನ ಸಾರಿ ಕೇಳೋ ರೀತಿ ನಾನು ಮಾಡ್ಕೋಬೇಕಂತೇಳಿ ಏಕಾಂಗಿಯಾಗಿ ಯೋಚನೆ ಮಾಡಿ ಅದನ್ನು ಸರಿಪಡಿಸ್ಕೊಳ್ಳಿ ಹೊರತು ಅದನ್ನು ರಿಯಾಕ್ಷನ್ ನಿಮಗೆ ಸುಮಾರು ನೋಡ್ತಾ ಇದ್ರಲ್ವ, ಯಾರೋ ನನ್ನ ಮಗಳಿಗೆ ಏನೋ ಮಾಡಿಬಿಟ್ಟ, ನನ್ನ ತಮ್ಮನಿಗೆ ಏನೋ ಹೇಳಿಬಿಟ್ಟ, ನನ್ನ ತಂಗಿಗೆ ಏನೋ ಹೇಳಿಬಿಟ್ಟ ಅಂತೇಳಿ ಮೊದಲನೇ ಕೋಪದಲ್ಲಿ ಅವ್ನಿಗೆ ಹೊಡೆದು ಬಿಡೋದು, ಬೇರೆ ರೀತಿಯಲ್ಲಿ ಯೋಚನೆ ಮಾಡಿ ಅವ್ನಿಗೆ ಸಾಯಿಸೋದು, ಒಳ್ಳೇದು ಮಾಡಿದಾಗ ನಿಮ್ಮ ಜೀವನ ನೀವೇ ಹಾಳು ಮಾಡ್ಕೊತೀರ. ಯಾರೋ ನಿಮಗೆ ನಂಬಿರೋರು ಮೋಸ ಮಾಡಿದ್ರು ಕೂಡ ನಗ್ನಗ್ತಾನೆ ಇರಿ, ಯೋಚನೆ ಮಾಡ್ತಾಯಿರಿ, ಒಬ್ಬಂಟಿಯಾಗಿ ಯೋಚನೆ ಮಾಡಿ. ಯಾವುದೋ ಒಂದು ಸಮಯದಲ್ಲಿ ನಾನು ತಪ್ಪು ಮಾಡಿದೆ ಅಂತ ಒಳ್ಳೆಯವ್ರಿಗೆ ಈ ರೀತಿ ಮಾಡಬಾರ್ದು ಅಂತ ಅವ್ರನಿಂದ ನಿಮಗೆ ಸಾರಿ ಬರಬೇಕು ಹೊರತು ನೀವು ಏನೋ ಮಾಡಿದ್ರೆ ಅಂಥೇಳಿ ಅವ್ರ ಮೇಲೆ ಸಾಧನೆ ಮಾಡೋದು ಅದೇ ಯೋಚನೆ ಮಾಡಿಕೊಂಡು ಕುಗ್ಗುತ್ತಾ ಹೋಗಬೇಡಿ. ಸ್ನೇಹಿತರೆ, ಇದು ಅತಿ ಮುಖ್ಯವಾದ ಸಂದೇಶಗಳು. ನಿಮ್ಮ ಜೀವನದಲ್ಲಿ ಸಂತೋಷ ಆಗಿರಬೇಕು, ನಿಮಗೆ ನೀವೇ ಧೈರ್ಯವಾಗಿರಬೇಕು, ಒಂದು ಸಾಧನೆ ಮಾಡಬೇಕಾದ್ರೆ ಇವೆಲ್ಲ ಪಾಲನೆ ಮಾಡಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು. ಇಷ್ಟ ಆದರೆ ಒಂದು ಲೈಕ್ ಮಾಡಿ.